ಫ್ರೆಂಡ್ಲಿ ಹೇಗೆ ಅಂತೀರಾ? ಇದು ಮನಸ್ಸಲ್ಲಿ ಈಗಲೂ ಕೂತಿರೋದು ಅಂದರೆ ಅಸ್ಸಾಂ ಕಾಮಾಖ್ಯ ದೇವಿ ಟೆಂಪಲ್. ತುಂಬ ದಿನದಿಂದ ಡ್ರೀಮ್ ಇತ್ತು ನಮ್ಮಮ್ಮನ ಜೊತೆ ಅಲ್ಲಿಗೆಲ್ಲ ಹೋಗಬೇಕು. ನಮ್ಮ ಜನಿನ ಲೆಟ್ಸ್ ಗೋ. ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸುತ್ತಬೇಕಣ್ರಿ, ಆ ಟ್ರಾವೆಲಿಂಗಲ್ಲಿ ಏನು ಮಜಾ ಇದೆ ಗೊತ್ತಾಗೋರು, ಸುತ್ತಿರೋರಿಗೆ ಆ ಮಜಾ ಗೊತ್ತಿರುತ್ತೆ. ಯಾಕೆ ಅಂತೀರಾ? ಪೀಸ್ಫುಲ್ ಲೈಫ್. ವಿಡಿಯೋದಲ್ಲಿ ಏನೇನಿರುತ್ತೆ ಅಂತೀರಾ? ಬಜೆಟ್ ಫ್ರೆಂಡ್ಲಿಯಾಗಿ ಹೇಗೆ ಟ್ರಿಪ್ ಮಾಡೋದು, ಎಷ್ಟು ಖರ್ಚಾಯಿತು, ಈ 15 ಡೇಸಲ್ಲಿ ನಾನು ನಮ್ಮಮ್ಮ ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ನೋಡಿದ್ವಿ, ಏನೇನು ತಿಂದ್ವಿ ಅಂತ ಹೇಳೋಕ್ಕೆ ತುಂಬ ಕಮ್ಮಿ, ಏಕೆಂದರೆ ಜಾಸ್ತಿ ಎಲ್ಲ ಕಡೆ ಪ್ರಸಾದ ತಿಂದ್ವಿ. ಇಷ್ಟಂತೂ ಸಿಗುತ್ತೆ. ನನ್ನ ಹಾಗೆ ಯಾರು ಅಮ್ಮ ಜೊತೆ ಟ್ರಾವೆಲಿಂಗ್ ಮಾಡಬೇಕು ಅಂತಿರ್ತಿರೋ, ಆಸೆ ಇರುತ್ತೋ ಅವ್ರಿಗೋಸ್ಕರ ಈ ವಿಡಿಯೋ. ಇಲ್ಲ ತಾಯಿ ಮಗಳಿಗೋಸ್ಕರ, ತಾಯಿ ಮಗನಿಗೋಸ್ಕರ ಅಂದ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಮ್ಮ ಟ್ರೈನ್ ಜರ್ನಿ ಶುರುವಾಗಿದ್ದು ಹಾಸನಿಂದ ಬ್ಯಾಂಗ್ಳೂರಿಂದ ಪೂರಿ ಜಗನ್ನಾಥದಿಂದ ಅಸ್ಸಾಂ ಕಾಮಾಖ್ಯ ದೇವಿ ಟೆಂಪಲ್, ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ಶ್ರೀರಾಮ ಮಂದಿರ ಅಯೋಧ್ಯ, ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ಫೈನಲ್ ಕಾಶಿ. ಚೆನ್ನಾಗಿ ಸುತ್ತಬೇಕು. ಆ ಟ್ರಾವೆಲಿಂಗ್ ಅಲ್ಲಿ ಏನು ಮಜಾ ಇರುತ್ತೆ ಗೊತ್ತಾ? ದೇಶ ನೋಡಬೇಕು, ಕೋಶ ಓದಬೇಕು ಅಂತಾರೆ. ನಮ್ಮ ಟ್ರೈನ್ ಜರ್ನಿ ಶುರುವಾಗಿದ್ದು ಹಾಸನಿಂದ ಸೊಲ್ಲಾಪುರ ಎಕ್ಸ್ಪ್ರೆಸ್. ಇದು ಮಂತ್ರಾಲಯ ಕೂಡ ಹೋಗುತ್ತೆ, ಡೈಲಿ ಇರುತ್ತೆ ಟ್ರೈನು. 4:15ಗೆ ಬಿಡ್ತು. ಬ್ಯಾಂಗ್ಳೂರು ಹೋದಾಗ 8:15 ಆಗಿತ್ತು. ತುಂಬ ಅಂದರೆ ತುಂಬ ರಶ್ ಇತ್ತು. ನಾವು ಜನರಲಲ್ಲೇ ಹೋದ್ವಿ, ಏನು ಬುಕ್ಕಿಂಗ್ ಮಾಡಿರಲಿಲ್ಲ ಇದಕ್ಕೆ. ಬಟ್ ಲಗೇಜ್ ಜಾಸ್ತಿ ಇದ್ದಿದ್ದರಿಂದ ಇಳಿವಾಗ ತುಂಬ ಕಷ್ಟ ಆಯಿತು. ಈ ಟ್ರೈನಲ್ಲಿ ನನಗೊಬ್ಳು ಪೋರಿ ಸಿಕ್ಕಿದ್ಲು, ಕಳ್ಳಿ. ಇವಳ ಜೊತೆ ತುಂಟಾಟ ಆಡಿಕೊಂಡು ಹೋಗಿದ್ದೇ ಗೊತ್ತಾಗಿಲ್ಲ. ನಮಗಿದ್ದಿದ್ದು 10:40ಗೆ ಟ್ರೈನು, ಬಟ್ ನಮಗೆ ಮೆಸೇಜ್ ಬಂದಿದ್ದು 12:40ಗೆ ಹೊರಡುತ್ತೆ ಟ್ರೈನ್ ಅಂತ. ತುಂಬ ಲೇಟಾಗಿತ್ತು. ಅಲ್ಲೇ ಊಟ ಮಾಡ್ಕೊಂಡ್ವಿ ಸ್ಟೇಷನಲ್ಲಿ, ನಾನು ಅಮ್ಮ. ಅಂತೂ ಇಂತೂ ಟ್ರೈನ್ ಹೊರಡ್ತು 12:40ಗೆ. ತುಂಬ ಅಂದರೆ ತುಂಬ ಸುಸ್ತಾಗಿತ್ತು, ಮಲಗಿಬಿಟ್ರೆ ಸಾಕು ಅನ್ನಂಗಾಗಿತ್ತು. ಸೊ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಡೇ 2. ಸೂರ್ಯ ಕಣ್ಣೊಡಿತಾ ಇದ್ದಾಗ ಮಾರ್ಕಾಪುರ್ ರೋಡಲ್ಲಿತ್ತು ಟ್ರೈನು. ತುಂಬ ಹೊತ್ತು ನಿಲ್ಲಿಸಿದ್ರು. ನನಗೂ ತುಂಬ ಹಸಿವಾಗಿತ್ತು. ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿದ್ವಿ. ಟಿಫನ್ ಏನಂತ ಚೆನ್ನಾಗಿರಲಿಲ್ಲ. ಸೊ ಟೈಮ್ ಪಾಸ್ ಮಾಡೋಣ ಅಂತ ಮೆಹಂದಿ ಹಚ್ಕೊಂಡೆ. ಮೆಹಂದಿ ತುಂಬ ಚೆನ್ನಾಗಿ ಬಂತು. ಲಾಸ್ಟಲ್ಲಿ ತೋರಿಸ್ತೀನಿ ಹೇಗೆ ಬಂತು ಅಂತ. ಹಾಗೆ ಕಾಫಿ ಕುಡಿದ್ವಿ. ಕಾಫಿ ಮಾತ್ರ ಸೂಪರ್ ಆಗಿತ್ತು. ಒಂಥರ ಒಂದು ದೊಡ್ಡ ರಿಲೀಫ್ ಸಿಕ್ತು. ಉಳಿದಿದ್ದ ಮೊಸರನ್ನ ಅಮ್ಮಂಗೆ ತಿನ್ನಿಸ್ದೆ. ಮೊಸರು ಚೆನ್ನಾಗಿರಲಿಲ್ಲ, ಹುಳಿ ಆಗಿತ್ತು. ಬಟ್ ಅಮ್ಮ ತಿಂದರು, ವೇಸ್ಟ್ ಆಗುತ್ತೆ ಅಂತ. ಅಷ್ಟರಲ್ಲಿ ಗುಂಟೂರು ಜಂಕ್ಷನ್ ಬಂತು. ಅಲ್ಲಿ ಇಳಿದು ಸ್ವಲ್ಪ ಫ್ರೂಟ್ಸು ಮತ್ತು ಸ್ನ್ಯಾಕ್ಸ್ ತೊಗೊಂಡೆ. ಈ ಬ್ರಿಡ್ಜ್ ಬಂದು ಇಲ್ಲಿ ಕೃಷ್ಣಾ ನದಿ ಹರಿತಾ ಇರೋದು. ವಿಜಯವಾಡ ಹೋಗೋವಾಗ ಆ ರೋಡಲ್ಲಿ ಬರೋ ಬ್ರಿಡ್ಜ್ ಇದು. ವ್ಯೂ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಹಾಗೆ ಸೋಂಪಾಪುಡಿ ಬಂತು, ಸೋಂಪಾಪುಡಿ ತಿಂದ್ವಿ. ನೋಡಿ ಮೆಹಂದಿ ಹೀಗೆ ಬಂದಿದೆ. ಬಾಯ್ ಬಾಯ್, ಟೇಕ್ ಕೇರ್.